Hello students, welcome to RHchemistry. So ಈಗ ತಾನೇ ಬಂದಿರುವಂತ ಒಂದು ನೋಟಿಫಿಕೇಶನ್ ಪ್ರಕಾರ based on the request from the students ಅಂತ ಹೇಳ್ತಾ ಇದ್ದಾರೆ. Not only from the students, because of some software problem in the KEA website itself. So the following dates are extended for admission to UG NEET 2021. So ಗೊತ್ತಿರಲಿ exercising choices by the seat allotted candidates ಏನಿದೆ ಅದು extended up to 11/2/2020 10 AM ಅಂದ್ರೆ ನಾಳೆ ಬೆಳಗ್ಗೆ 10 ಗಂಟೆಯ ತನಕ ನೀವು ಚಾಯ್ಸಸ್ಗಳನ್ನು ಎಕ್ಸ್ಟೆಂಡ್ ಅಂದರೆ ನೀವು ಚಾಯ್ಸಸ್ಗಳನ್ನು ಹಾಕಬಹುದು. ಅದಾದಮೇಲೆ ಪೇಮೆಂಟ್ ಆಫ್ ಫೀಸ್ ಬೈ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಏನಿದೆ ಅದು ನಾಳೆ ಮಧ್ಯಾಹ್ನ 2 ಗಂಟೆ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು ಡಿಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಅದು ನಾಳೆ ಸಂಜೆ 5:30 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಗೊತ್ತಿರಲಿ, ಡಿಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನಾಳೆ ಸಂಜೆ 5:30 ತನಕ 11ನೇ ತಾರೀಕು 5:30 ತನಕ ನೀವು ಹೋಗಿ ಸಬ್ಮಿಟನ್ನು ಮಾಡಬಹುದು. ಅದಾದಮೇಲೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಮೆಡಿಕಲ್ ಡೆಂಟಲ್ ಆ್ಯಂಡ್ ಆಯುಷ್ ಕಾಲೇಜಸ್. ಮೊನ್ನೆ ಆಯುಷ್ ಅಂತ ಇರಲಿಲ್ಲ, ಈಗ ಎಲ್ಲದಕ್ಕೂ ಇದೆ, ಹೌದಾ? ಅಂದರೆ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗಿಗೆ ಆಯುಷ್ ಇದೆ. ಸೊ ಆಯುಷ್ ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೊಳ್ಳೋದಕ್ಕೆ 14ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ್ಯಕ್ಚುಲಿ 12ನೇ ತಾರೀಕಿನ ತನಕ ಇತ್ತು, 14ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇಲ್ಲಿ ನನ್ನ ಒಂದಷ್ಟು ಸಜೆಷನ್ಸ್ ಅಂತಂದರೆ, ಸೊ ದಯವಿಟ್ಟು ರಿಮೆಂಬರ್, ಲಾಸ್ಟ್ ಟೈಮ್ ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಚಾಯ್ಸಸ್ಗಳನ್ನು ಸೊ ಇವತ್ತೇ ಹಾಕಿಬಿಡಿ. ಚಾಯ್ಸನ್ನು ಯಾವ ಸೆಲೆಕ್ಟ್ ಮಾಡ್ಕೋತೀರಿ ಅದನ್ನು. ಸೊ ಎರಡನೇದಾಗಿ ಪೇಮೆಂಟ್ ಆಫ್ ದ ಫೀಸ್ ನಾಳೆ 2 ಗಂಟೆ ತನಕ ಟೈಮ್ ಇದೆ. ಸೊ ದಯವಿಟ್ಟು ನಾಳೆ 2 ಗಂಟೆ ತನಕ ವೇಟ್ ಮಾಡೋದಕ್ಕೆ ಹೋಗಬೇಡಿ, ನಾಳೆ ಬೆಳಗ್ಗೆನೇ ಮಾಡಿಬಿಡಿ. ಸೊ ಇನ್ನೊಂದು ಪಾಯಿಂಟ್ ಹೇಳಿಬಿಡ್ತೀನಿ, ನೀವು ಎಷ್ಟು ಬೇಗ ಪೇಮೆಂಟನ್ನು ಮಾಡ್ತೀರಿ ಸೊ ಅಷ್ಟು ಬೇಗ ನಿಮಗೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಸೊ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಡಿಪೋಸಿಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಒರಿಜಿನಲ್ ಈಗ ಯಾರದ್ದು ಪ್ರೈವೇಟ್ ಕ್ಯಾಟಗರಿ ಆಗಿದೆ ಅಂದರೆ ಬೆಂಗಳೂರಿಗೆ ಹೋಗಿ ಸಬ್ಮಿಟ್ ಮಾಡಬೇಕು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು, ನೀವು ಬೆಂಗಳೂರಿಗೆ ಹೊರಟು ಬಿಡಿ. ಅಲ್ಲಿ ಹೋದ ಮೇಲೆ ಅಡ್ಮಿಷನ್ ಆರ್ಡರ್ ಅಲ್ಲಿನೇ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ನಿಮ್ಮ ಮೊಬೈಲಲ್ಲೂ ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು, ಇಲ್ಲ ಯಾವುದಾದ್ರು ಸೈಬರ್ ಸೆಂಟರ್ಗೆ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ KE ಆಫೀಸಿಗೆ ಹೋಗಬೇಕಾದ್ರೆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಒಂದು ಫೋಟೋವನ್ನು ಅಂದರೆ ಒಂದು ಕಾಪಿಯನ್ನು ತೊಗೊಂಡು ಹೋದ್ರೆ ಮಾತ್ರ ಬೆಂಗಳೂರೊಳಗೆ ಬಿಡ್ತಾರೆ, ಅಂದರೆ ಆ KE ಆಫೀಸಲ್ಲಿ ಬಿಡ್ತಾರೆ. ಸೊ ಅದು ನಾಳೆ ಸಂಜೆ 5:30 ತನಕ ಇದೆ. ಅದಾದಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೊಗೊಂಡು ಹೋಗಿ. ಸೊ ಒಂದೊಮ್ಮೆ ಯಾವುದಾದ್ರೂ ಒಂದು ಬಾಂಡ್ ಒಂದೊಂದಷ್ಟು ಕಾಲೇಜಸ್ಗಳಲ್ಲಿ ಬೇರೆ ಬೇರೆ ಬಾಂಡ್ಗಳನ್ನು ಎಕ್ಸ್ಟ್ರಾ ಕೇಳ್ತಾರೆ, ಆ್ಯಂಟಿ ರ್ಯಾಂಕಿಂಗ್ ಬಾಂಡು, ಹಾಸ್ಟೆಲ್ ಬಾಂಡು ಅಂಥೇಳಿ. ಸೊ ಅಂತಹ ಬಾಂಡ್ಗಳನ್ನ ಕೇಳಿದರೆ ಅಲ್ಲಿ ಹೋದಾಗ ಅಲ್ಲಿ ಹತ್ತಿರ ಇರುವಂತಹ ಯಾವುದಾದ್ರೂ ನೋಟ್ರಿಯಲ್ಲಿ ಮಾಡಿಸ್ಲಿಕ್ಕೆ ಬರ್ತದೆ. ಅಲ್ಲಿ ನಿಮಗೆ ಎಲ್ಲ ಕಾಲೇಜಸ್ಗಳಲ್ಲಿ ನಿಮಗೆ ಸಹಾಯವನ್ನು ಮಾಡ್ತಾರೆ, ಯಾರೂ ಕೂಡ ನಿಮ್ಮನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಡೋಂಟ್ ವರಿ, ಯಾಕಂದರೆ ನೀವು ಫೀಸನ್ನು ಪೇ ಮಾಡಿರ್ತೀರಿ. ಸೊ ಅದಕ್ಕೆ ನೀವು 11ನೇ ತಾರೀಕಿಗೆ ಡಾಕ್ಯುಮೆಂಟ್ಸನ್ನು ಕೊಡೋಕ್ಕೆ ಬೆಂಗಳೂರಿಗೆ ಹೋದರೂ ಕೂಡ 12ನೇ ತಾರೀಕಿಗೆ ನೀವು ಆ ಪರ್ಟಿಕ್ಯುಲರ್ ಕಾಲೇಜಿಗೆ ಹೋಗ್ಬಿಡಿ. ಓಕೆ, 12 ಮತ್ತು 13 ನಿಮಗೆ ರಜೆ ಇದೆ. ಆದರೆ ಕಾಲೇಜಸ್ಗಳು ಐ ಥಿಂಕ್ ಈ ಒಂದಷ್ಟು ದಿವಸಗಳಲ್ಲಿ ಅವರು ವರ್ಕಿಂಗ್ ಮಾಡ್ತಾರೆ. ಓಕೆ, ಅದಕ್ಕಾಗಿ 12ಕ್ಕೆ ಹೋಗಿ, ಇಲ್ಲ 14ಕ್ಕೆ ಹೋಗಿ. ಯಾಕಂದರೆ ಈಗ ನೀವು ಬ್ಯಾಂಕಿಂದ ತೊಗೊಂಡು ಬಾಂಡ್ ಪೇಪರ್ನ ಮಾಡಿಸೋದಕ್ಕೆ 12ನೇ ತಾರೀಕಿಗೆ ಹೋದರೆ ಆಗೋದಿಲ್ಲ, ಯಾಕಂದರೆ ಸೆಕೆಂಡ್ ಸ್ಯಾಟರ್ಡೆ ಆಗ್ತದೆ, ಹೌದಾ? ಸೊ ಅದಕ್ಕಾಗಿ 14ನೇ ತಾರೀಕು ಮಾಡಿಸ್ಬೇಕಾಗ್ತದೆ. ಅದಕ್ಕಾಗಿ ನಾಳೆನೇ ಹೋದರೆ ಬಹಳ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ಲಾಸ್ಟು ಅಂದರೆ ಗುಡ್ಡಕ್ಕೆ ಬೆಂಕಿ ಹತ್ತಿದ ಮೇಲೆ ನೀರನ್ನು ಹುಡುಕೋದಲ್ಲ, ನೀರನ್ನು ರೆಡಿ ಇಟ್ಕೊಳ್ಬೇಕು ಅಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಆಲ್ವೇಸ್ ರಿಮೆಂಬರ್, ಯು ಡೂ ಯುವರ್ ವರ್ಕ್ ಸಿನ್ಸಿಯರ್ಲಿ ನೌ ಇಟ್ ಸೆಲ್ಫ್. ಓಕೆ, ಇನ್ನೊಂದಷ್ಟು ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಫೀಸ್ ಪೇ ಮಾಡಿದ್ದೀನಿ, ಅದು ಫೀ ರಿಫ್ಲೆಕ್ಟ್ ಆಗ್ತಾ ಇಲ್ಲ, ಅಡ್ಮಿಷನ್ ಆರ್ಡರ್ ಬರ್ತಾ ಇಲ್ಲ ಅಂಥೇಳಿ. ರಿಮೆಂಬರ್, ಯು ಆರ್ ಅಂಡರ್ KEA, ಅಂದರೆ KEA ಅವರ ಒಂದು ಪ್ರೊಸೆಸ್ಸಲ್ಲಿ ನೀವಿದ್ದೀರಿ. ಬಹಳ ಸ್ಲೋ ಇರ್ತದೆ, ಗೊತ್ತಿರಲಿ. ಸೊ ಯಾಕಂದ್ರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿರ್ತದೆ, ಏನೇನೋ ಆಗಿರ್ತದೆ. ಸೊ ಸ್ಲೋ ಆಗಿ ಅವೆಲ್ಲ ಅಪ್ಡೇಟ್ ಆಗ್ತಾ ಇರ್ತದೆ. ಅದಕ್ಕಾಗಿ ನೀವು ಪೇಷನ್ಸನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ನನಗೆ ಅರ್ಥ ಆಗ್ತದೆ ನಿಮ್ಮ ತ್ರಾಸು, ಬಟ್ ಯಾರಿಗೆ ಅರ್ಥ ಆಗಬೇಕು ಅವ್ರಿಗೆ ಅರ್ಥ ಆಗಬೇಕಲ್ವಾ? ಸೊ ಅದಕ್ಕೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಅಡ್ಮಿಷನ್. ಸೊ ಯಾವಾಗ ನೀವು ಫೀಸನ್ನು ಪೇ ಮಾಡಿರ್ತೀರಿ ಅದು ನಿಮಗೆ ಆಗೇ ಆಗ್ತದೆ. ಒಂದು 3-4 ತಾಸು ಆಗ್ಬೋದು, ಒಬ್ಬೊಬ್ಬರಿಗಂತೂ 24 ತಾಸಾಗಿದೆ ಮೊನ್ನೆ. ಓಕೆ, ನಿನ್ನೆ ಬೆಳಗ್ಗೆ ಮಾಡಿರುವಂಥದ್ದು ಇವತ್ತು ಮಧ್ಯಾಹ್ನಕ್ಕೆ ರಿಫ್ಲೆಕ್ಟ್ ಆಗಿದೆ. ಸೊ ಈ ರೀತಿ ಇರ್ತದೆ, ಅದ್ರ ಬಗ್ಗೆ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಆದಷ್ಟು ಬ್ಯಾಂಕಿಗೆ ಹೋಗಿ ದುಡ್ಡನ್ನು ಪೇ ಮಾಡಿ, ಅದಾದಮೇಲೆ KEA ಹೋಗಿ ಡಾಕ್ಯುಮೆಂಟ್ಸ್ ಯಾರು ಕೊಡಬೇಕಂತ ಹೇಳಿದ್ದೀನಿ. ಪ್ರೈವೇಟ್ ಅವ್ರು ಗೌರ್ಮೆಂಟ್ ಪ್ರೈವೇಟ್ ಇರ್ಬೋದು, ಅವ್ರು KEAಗೆ ಹೋಗಿ ಕೊಡಬೇಕಾಗ್ತದೆ. ಅದಾದಮೇಲೆ ಗೌರ್ಮೆಂಟ್ ಏನಿರ್ತಾರೆ ಅವರು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನನ್ನು ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.